ಬಹಳ ಅದ್ದೂರಿಯಾಗಿ ಜರುಗಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನರಸಿಂಹಮೂರ್ತಿ ಮತ್ತು ಮುಖಂಡರುಗಳಾದ ಸೋಮೇಶ್ವರ, ಈಶ್ವರ್, ಜಿ.ವಿ.ಕ, ಚೆನ್ನರಾಯಪ್ಪ, ಮಲ್ಲಿಕಾರ್ಜುನ, ವೆಂಕಟೇಶಪ್ಪ, ಅಶ್ವತ್ಥಪ್ಪ, ಗಂಗರಾಜಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಂಗಳಮ್ಮರವರಿಂದ ಪೂಜೆ ಮಾಡುವ ಮೂಲಕ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಹಾಗೂ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವುಳ್ಳ ಬೆಳ್ಳಿ ರಥವನ್ನ ಸೋಮೇನಹಳ್ಳಿ ಗ್ರಾಮದ ರಾಜಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆಯ ಮೂಲಕ ತಾಲೂಕು ಕೇಂದ್ರ ಬಿಂದುವಾದ ಗುಡಿಬಂಡೆ ಪಟ್ಟಣದಲ್ಲಿ ತಾಲೂಕು ಮಟ್ಟದಲ್ಲಿ ಜರುಗುವ ಅದ್ದೂರಿ ಮೆರವಣಿಗೆಗೆ ಹೋಗಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ನರಸಿಂಹಮೂರ್ತಿ ಅವರಿಂದ ಚಾಲನೆ ನೀಡಲಾಯಿತು. ಜೆಎನ್ ಶ್ರೀನಿವಾಸ್ ನಾಯ್ಡು ಜೊತೆ ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ಜ್ಞಾನ ಅಕ್ಷಯ ಪಾತ್ರ ಇದ್ದಂಗೆ, ಎಷ್ಟು ತಿಳ್ಕೊಂಡ್ರು ಸಾಲದು. ಯಾವತ್ತು ಅಕ್ಷಪಾತ್ರ ನಾವು ಕೈ ಹಾಕಿದ್ರೆ ಕೊನೆಯನ್ನಾರೇ ಇಲ್ಲ. ಹಂಗೆ ನಮ್ಮ ಅಂಬೇಡ್ಕರ್ ಅವರಂತ ಜ್ಞಾನ ಆ ಮಟ್ಟಿಗಿತ್ತು. ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಇಷ್ಟು ದೊಡ್ಡದಾಗಿ ಅವರ ಜನ್ಮದಿನಾಚರಣೆ ಮಾಡಿರೋ ಜೊತೆಗೆ ಅವರ ಆಶಯಗಳಿತ್ತು, ಅವರ ದೂರದೃಷ್ಟಿ ಇತ್ತು. ನಮ್ಮ ಸರ್ಕಾರ ಕೂಡ ಅಷ್ಟೇ, ಏನು ಅಂಬೇಡ್ಕರ್ ಹಾಕೊಟ್ರು ಆ ಹಾದಿಯಲ್ಲೇ ನಡೀತಾ ಇದೆ. ತಾವು ಯೋಚನೆ ಮಾಡಿ ಇಲ್ಲಿರೋದು ವೇದಿಕೆ ಮೇಲಿರುವಂತ ಮಹಾನ್ ವ್ಯಕ್ತಿಗಳು. ಇವತ್ತೇನಾದ್ರೂ ಬಡವರ ಪರ, ಬಡವರಿಗೋಸ್ಕರ ಯಾವ್ದಾದ್ರು ಒಂದು ಕೆಲಸ ಮಾಡಿದ ಸರ್ಕಾರ ಅಂದ್ರೆ ಅದು ನಮ್ಮ ಸರ್ಕಾರ ಅಂತ ಗೌರವದಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತಾವು ನೋಡ್ತಾ ಇದ್ದೀರಾ, ಉಳಿಯೋನಿಗೆ ಭೂಮಿ ಕೊಟ್ಟಿದ್ದು ಯಾರು ಉಳುಮೆ ಮಾಡ್ತಾ ಭೂಮಿ ಕೊಟ್ಟಿದ್ದು ನಮ್ಮ ಸರ್ಕಾರ. ಇವತ್ತು ಭೂ ಒಡೆತನ ಅಂತ ಯಾರು ಜಮೀನಿರುವ ಫ್ರೀಯಾಗಿ ಬೇರೆ ಜನರಲ್ ಅವರಿಂದ ಹಿಡಿದು ಎಸ್ಸಿ ಕೊಡ್ತಾ ಇರೋದು ನಮ್ಮ ಸರ್ಕಾರ. ಯಾವುದೇ ಪರ ಯೋಜನೆ ಜಾರಿ ತಂದಿರೋದು ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ನಮ್ಮ ಬಜೆಟ್ ಅಲ್ಲಿ ಹೆಚ್ಚು ಕಮ್ಮಿ 47,000ಕ್ಕಿಂತ ಹೆಚ್ಚು ಕೋಟಿಗಳನ್ನು ಕೊಟ್ಟು ಈ ಬಡಜನರ ಪರ ನಿಂತಿರೋ ಸರ್ಕಾರ ನಮ್ಮ ಸರ್ಕಾರ. ತಮಗೆ ಜ್ಞಾಪಕ ಇರಲಿ, ಇವತ್ತು ಒಬ್ಬ ಮನುಷ್ಯನಿಗೆ 10 kg ಅಕ್ಕಿ ನಮ್ಮ ಮನೆಯಲ್ಲಿ 5 ಜನ ಪ್ರಾರಂಭ ಆಗಿದೆ. ಅಲ್ಲಿ ನಾನು ಹೊರಡ್ತಾ ಇದ್ದೀನಿ. ತಾವೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಿ ತಾವೆಲ್ಲ ಪಾತ್ರರಾಗಬೇಕು ಅನ್ನೋ ಮಾತನಾಡಿ ನನ್ನನ್ನು ಬರಮಾಡಿ ಎಲ್ಲಾ ವೇದಿಕೆ ಮೇಲೆ ಹಿರಿಯರು ಇಲ್ಲೇ ಇದ್ದು ಈ ಕಾರ್ಯಕ್ರಮ ಮುನ್ನಡೆಸಬೇಕು ಅನ್ನೋ ಮಾತನ್ನು ಹೇಳಿ ನನ್ನನ್ನು ಬರಮಾಡಿ ಎರಡು ಮಾತುಗಳು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವೇದಿಕೆಗೆ ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.